ನಮಸ್ಕಾರ ರೀ ಯೂಟ್ಯೂಬ್ ಮಂದಿಗೆ. ಏನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರು IPLಗೆ ರಿಟೈರ್ಮೆಂಟ್ ಕೊಡ್ತಾರಂತೇಳಿ ಎಲ್ಲ ಕಡೆಯೂ ಸುಳ್ಳು ಸುದ್ದಿ ಹಬ್ಬಿಸಿ ನಿಗ್ರಹ ಮಾಡಿಬಿಟ್ಟಾರ. ಮೊದಲ ನಮ್ಮ ಆವಾಗ ಆಪತ್ತು ಬಾಂಧವ AB ಡಿ ವಿಲಿಯರ್ಸ್ ಬಿಟ್ಟಾಗಣ ನಮ್ಮ ಜೀವ ಹಾಳ ಅಂದೈತಿ. ಅವನು ಒಂದೊಂದು ಆಟನೂ ನೋಡ್ಬೇಕಾರೆ ಅವ್ನು ನಮಗೆ ಔಟ್ ಆಗಬಾರ್ದು, ಹಂಗೆ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದ್ವಿ ನಾವು. ಇಟ್ಟು ದಿವಸ ನಮ್ಮ RCB ತಂಡಕ್ಕೆ 18 ವರ್ಷ ದುಡಿದು 18 ವರ್ಷಕ್ಕೆ ಕಪ್ ಗೆದ್ದ ವಿರಾಟ್ ಕೊಹ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ IPLಗೆ ರಿಟೈರ್ಮೆಂಟ್ ಕೊಡ್ತಾನಂತೇಳಿ ಶಿಸ್ತು ಮಿಲಿಯನ್ ವ್ಯೂಸ್ ತೊಗೊಂಡ್ಬಿಟ್ಟಾರೆ ಎಲ್ಲರೂ. ಏನು ಮಾಡ್ತಾರೆ ಇಂಥ ಮಂದಿ ಐತಿ. ಸುಳ್ಳು ಸುದ್ದಿ ಹಬ್ಬಿಸಿರು ಅವನು ಹೆಡ್ಲಿ ಮಿಲಿಯನ್ ವ್ಯೂಸ. ಚಲೋ ಸುದ್ದಿ ಹೇರತ್ತು ನೀವು ಒಂದು ಯೂಸು ಬರೋದಿಲ್ಲ, ಒಂದು ಸಬ್ಸ್ಕ್ರೈಬರ್ಸು ಬರೋದಿಲ್ಲ. ಏನು ಮಾಡ್ತಾರೆ. ಆದ್ರೆ ನಮ್ಮ ವಿರಾಟ್ ಕೊಹ್ಲಿ ಮಾತ್ರ ರಿಟೈರ್ಮೆಂಟ್ ಅದು ಕೊಡೋದವ್ರು ಇನ್ನಾದರೂ ಅಫಿಷಿಯಲ್ ಹೇಳೇನೇ ಇಲ್ಲ. ಇದು ಸುಳ್ಳು ಸುದ್ದಿ ಅಂದ್ರೆ 3 ನಂಬರ್ ಮಾಡೋಕ್ಕೆ ಹೇಳಿದಾರು, ವೈರಲ್ ಆಗಿದಾರು ಅವರು. ಇಷ್ಟ ನೋಡ್ರಿ, ಏನೂ ಫರಕ್ಕಿಲ್ಲ. ಅವ್ರಂತ್ರಿ RCB ಬಿಡತ್ತಿಲ್ಲ, ಅವ್ರು ಬಿಡೋದು ಇಲ್ಲ. ಅವ್ರು ಹೇಳಿದಾರೆ, ಅವ್ರು ನಾ ಯಾವಾಗ ಕೊಡ್ತಾನೆ ಅವ್ರದ್ದು ಅಫಿಷಿಯಲ್ ಸ್ಟೇಟ್ಮೆಂಟ್ ಗೊತ್ತಿಲ್ಲ ನಿಮಗೆ. ಇನ್ಸ್ಟಾಗ್ರಾಮ್ನ ಸ್ಟೋರಿ ಹಾಕಿರಂದ್ರೆ ಮುಗೀತು ರಿಟೈರ್ಮೆಂಟ್ ಅಂತೇಳಿ. ಅವ್ರು ಹಾಕಿಲ್ಲ. ಈ ಅಡಿಸಿ ಮಕ್ಕಳು ಇಲ್ಲಿ ಎಲ್ಲ ಕಡೆ ಅದನ್ನು ಅವ್ರದ್ದು ವಿಡಿಯೋ ತೊಗೊಂಡು ಎಡಿಟ್ ಮಾಡಿ ರಿಟೈರ್ಮೆಂಟ್ ಕೊಡೋದು, ಅದು ಇಂಡಿಯಾ ಮ್ಯಾಚಿಗೆ ರಿಟೈರ್ಮೆಂಟ್ ಕೊಡೋದು, IPLಗೆ ಹೊಂಚಿದಾರೆ. ಅದು ಇಂಥ ಮೈಂಡ್ ಇರ್ತೈತಿ. ಅದಕ್ಕೆ ಹೇಳೋದು ಚಂದ ನಮಗೆ ಎಲ್ಲಿ ಏನು ನೋಡಿದಾಗ ಗೊತ್ತಾಕೈತಿ. ಅವ್ನು ಕೊಟ್ಟ ಅನ್ನಕ್ಕೆ ಹ್ಞೂ ಅನ್ನಕ್ಕೆ ಬರ್ತೈತಿ. ಅವ್ನು RCBಗೆ ರಿಟೈರ್ಮೆಂಟ್ ಕೊಡೋದು ಅಂದ್ರೆ ಏನು, ಇನ್ನೊಂದು 5 ವರ್ಷ ಆಡ್ಲಿ ಗಪ್ರಿ ಅವ. ಯಾಕಂದ್ರೆ ಅವ ಅದಾನಂತ ಏನೋ ನಮ್ಮ RCBದು ಒಟ್ಟು ಹವಾ ಐತಿ. ಅವ್ನು ಹೋದ್ರು ಮತ್ತು ಹವಾ ಹೆಂಗಾರ ಒಬ್ಬರು ಬಂದು ಎಬಸ್ತಾನ. ಅದ್ರ ಮೊದಲು ನಮ್ಮ ಡಿ ವಿಲಿಯರ್ಸ್ ಅವರು ಎಬ್ಸಿರು, ಅವನು ಕ್ರಿಸ್ ಗೇಲ ಇಂಥವ್ರೆಲ್ಲ ಒಬ್ಬೊಬ್ರು ಹೋದ್ರಿ. ಈಗ ಲಾಸ್ಟಕ್ಕೆ ಏನೋ ಅದ್ರ ಬೆನ್ನೆಲುಬಾಗಿ ನಿತ್ತಂಥ ವಿರಾಟ್ ಕೊಹ್ಲಿ ಅವ್ರು ಅದಾರ ಅಂದ್ರೆ ಅದೊಂದು ನಮ್ಮ ಹೆಮ್ಮೆ ಐತಿ. ಹೆಮ್ಮೆ ಅಂದರೆ ಹೆಮ್ಮೆ ಇರಾಕ್ ಬೇಕಾ. ಜೈ RCB. ಇಷ್ಟ ನೋಡ್ರಿ, ಏನು ಹೇಳೋಕ್ಕಾಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿರಿ. ಅವರೇ ರಿಟೈರ್ಮೆಂಟ್ ಕೊಡತ್ತಿಲ್ಲ. ಸುಳ್ಳು ಸುದ್ದಿ ಹಬ್ಸಿದ ಹಡಿಸಿ ಮಕ್ಕಳು ಬೂಟ್ಲೆ ಬಿಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು. ನಮಗೇನು ಒಂದು ಸಬ್ಸ್ಕ್ರೈಬ್ದಂತೂ ಚಲೋನೇ ಆಕೈತೆ ಹೊರತು ಕೆಟ್ಟ ಏನಾಗೋದಿಲ್ಲ.